ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 27. ಪಿಯೂಷ್ ನಗುವನ್ನು ನೋಡಿ ಅವನ ಭುಜಕ್ಕೊಂದು ಪೆಟ್ಟು ಕೊಟ್ಟು ಹಣೆಗೆ ಕೊಡಬೇಕಾದ ಮುತ್ತಿನ ಮುದ್ರೆಯನ್ನು ಅವನ ತುಟಿಯ ಮೇಲೆ ಹೊತ್ತಿದ್ದಳು. ಸಿಂಚನ ಸನಿಹದಲ್ಲಿ ಕಳೆದು ಹೋಗಿದ್ದವನು ಅವಳ ಅಚಾನಕ್ ವರ್ತನೆಗೆ ದಿಗಿಲುಗೊಂಡು ಗಾಬರಿಯಲ್ಲಿ ಅವಳನ್ನು ದೂರ ಸರಿಸಿದನು. ಸಿಂಚನ ವರ್ತನೆಯ ಬಗ್ಗೆ ಗಾಬರಿಗೊಂಡ ಪಿಯೂಷ್ ನಿಮಿಷಗಳ ಮೌನದ ನಂತರ, ಸಿಂಚು, ಇದು ಯಾವ ಹೊಸ ನಾಟಕ? ಛೇ, ನಾನು ಒಮ್ಮೆ ಭಾವನೆಗಳ ಸೆಳೆತಕ್ಕೆ ಒಳಗಾಗಿ ನನ್ನನ್ನು ವಾಸ್ತವವನ್ನು ಮರೆತುಬಿಟ್ಟೆ. ನೀನು ಸಾಮ್ರಾಟ್ ಹೆಂಡತಿಯಾಗುವವಳು ಎನ್ನುವುದನ್ನು ಮರೆತಂತಿದೆ ಸಿಂಚನ. ಎನಿವೆ, ನೀನು ಬಂದ ಕೆಲಸ ಮುಗಿದಿದ್ದರೆ ಪ್ಲೀಸ್ ಹೊರಟು ಹೋಗು ಅಂತ ತುಸು ಖಾರವಾಗಿಯೇ ಹೇಳಿದನು. ವರ್ಷಗಳ ಬಳಿಕ ಭಾವನೆಗಳ ಲೋಕದಲ್ಲಿ ವಿಹರಿಸುತ್ತಾ ಮೈ ಮನಸ್ಸಲ್ಲಿ ಆಗುತ್ತಿರುವ ಪುಳಕವನ್ನು ನೆನೆದು ನಾಚಿಕೊಳ್ಳುತ್ತಿದ್ದಳು. ತಕ್ಷಣ ಅವನ ಬದಲಾದ ವರ್ತನೆ ಹಾಗೂ ಕಠಿಣ ಮಾತನ್ನು ಕೇಳಿ ಪಿಯೂಷ್ಗೆ ಮದುವೆ ಫಿಕ್ಸ್ ಆಗಿದೆಯಾ ಅಥವಾ ಬೇರೆ ಲವ್ ಏನಾದರೂ? ಇಲ್ಲ, ಅದೇನು ಇರುತ್ತಿದ್ದರೂ ಏಜೆಂಟ್ ಹೇಳುತ್ತಿದ್ದ ಎಂದು ಮನಸ್ಸಲ್ಲೇ ಯೋಚಿಸಿ ಎದುರುಗಡೆ ಅಸಮಾಧಾನದಿಂದ ನಿಂತಿರುವ ಪಿಯೂಷ್ನನ್ನು ನೋಡಿ ಬರುತ್ತಿರುವ ಅಳುವನ್ನು ನಿಗ್ರಹಿಸಿಕೊಂಡು ಅಲ್ಲೇ ಇದ್ದ ಬ್ಯಾಗ್ ಹಿಡಿದು ಬಾಗಿಲ ಪಕ್ಕ ಹೊರಟವಳ ಕೈಯನ್ನು ಹಿಡಿದು, 5 ನಿಮಿಷ ನಿನ್ನಲ್ಲಿ ಮಾತನಾಡಬೇಕು ಅಂತ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು, ಮೊದಲಿಗೆ ಕ್ಷಮಿಸು, ಕೋಪದಲ್ಲಿ ಏನೇನೋ ಹೇಳಿಬಿಟ್ಟೆ. ಆದರೂ ನಾಳೆ ಸಾಮ್ರಾಟ್ ಹೆಂಡತಿಯಾಗುವ ನೀನು ನನ್ನ ಜೊತೆ ಹೀಗೆಲ್ಲ ವರ್ತಿಸುವುದು ತಪ್ಪು ತಾನೇ? ಅದಲ್ಲದೆ ನೀನು ಪ್ರೀತಿಸಿದ್ದು ಸಾಮ್ರಾಟ್ನನ್ನು ಮಾತ್ರ. ಆಗಿರುವಾಗ ಈಗ ಇದೆಲ್ಲ ಆರ್ ಯು ಓಕೆ ಸಿಂಚು? ಸಾಮ್ರಾಟ್ ಮತ್ತು ನಿನ್ನ ನಡುವೆ ಅಂತ ಅವನು ಮುಂದೇನೋ ಹೇಳುವ ಮೊದಲೇ ಅವನ ಕೈಯಲ್ಲಿದ್ದ ತನ್ನ ಬ್ಯಾಗನ್ನು ರಭಸದಿಂದ ಕಿತ್ತುಕೊಂಡು ಅವನಿಂದ ದೂರ ಸರಿದು, ನನ್ನ ಬಗ್ಗೆ ಏನು ಅಂದುಕೊಂಡಿದ್ದೀಯ ನೀನು? ಸಾಮ್ರಾಟ್ ಜೊತೆ ಜಗಳ ಆಡಿ ನಿನ್ನ ಹತ್ತಿರ ಬಂದು ನಿನಗೆ ಕ್ಲೋಸ್ ಆಗಲು ನಾನೇನು ಅನ್ನುತ್ತಾ ಬರುತ್ತಿರುವ ದುಃಖವನ್ನು ತಡೆದುಕೊಂಡು, ಅಲ್ಲ, ಅವನಿಲ್ಲದಿದ್ದರೆ ನೀನು ಎನ್ನಲು ನಾನೇನು? ನೀನು ಅಂದುಕೊಂಡಿರುವ ಹುಡುಗಿಯರಂತೆ ಅಲ್ಲ ಬಿಡು. ನಿನ್ನ ಮನಸ್ಸಲ್ಲಿ ಅಂದು ಇಂದು ಯಾವಾಗಲೂ ಶ್ರೀಮಂತ ಹುಡುಗಿಯರು ಎಂದರೆ ನಿನ್ನಂಥ ಬಡ ಹುಡುಗರ ಜೀವನದಲ್ಲಿ ಪ್ರೀತಿಯ ಹೆಸರಲ್ಲಿ ನಾಟಕ ಆಡುವವರು ಎಂದು ಅಚ್ಚಾಗಿರುವಾಗ, ಈಗ ನಾನು ಏನು ಮಾಡಿದರೂ ನೀನು ಅದೇ ದಾರಿಯಲ್ಲಿ ಯೋಚಿಸುವವನು. ಛೇ, ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೂ ಪುನಃ ನಿನ್ನೆದುರು ಬಂದು ನಿಂತಿದ್ದೇನಲ್ಲ, ನನ್ನ ತಲೆ ಕೆಟ್ಟಿದೆ ಎಂದು ಕೋಪದಲ್ಲಿ ಹ್ಯಾಂಡ್ ಬ್ಯಾಗಲ್ಲೇ ಎಸೆದವಳನ್ನು ಸಮಾಧಾನಿಸುವಂತೆ, ಪಿಯೂಷ್, ಸಿಂಚನ ಕ್ಷಮಿಸು, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ನಾ ಅಂದಾಗ ಅವನ ಮಾತನ್ನು ತಡೆದವಳು, ಶಟ್ ಅಪ್, ಈಗ ನಾನು ಮಾತನಾಡುತ್ತೇನೆ, ನೀನು ಕೇಳು. ಅಲ್ಲ, ಬಂದಾಗಿನಿಂದ ನೀನು ಸಾಮ್ರಾಟ್ ಹೆಂಡತಿ ಎಂದು 16 ಸಲ ಹೇಳಿದೆ. ಆದರೆ ಯು ಡಿಸ್ಟರ್ಬಿಂಗ್ ಮೀ ಪಿಯು ಎಂದು ನಾನು ನಿನಗೆ ಹೇಳಿದ ಮಾತಿನ ನೆನಪೇ ಇಲ್ಲ ಅಲ್ವಾ? ಕಾಲೇಜು ದಿನಗಳಲ್ಲಿ ಏನೋ ಹುಡುಗುತನ, ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆ ನೋವು ಕೊಟ್ಟೆ. ನೀನೇನೋ ನನ್ನ ಕಣ್ಣೆದುರು ಬಾರದೆ ನಿನ್ನ ಕಾಲೇಜು ಮುಗಿಸಿ ಈ ಊರನ್ನೇ ಬಿಟ್ಟು ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀಯ. ಆದರೆ ನಾನು, ನಿನಗೇನನ್ನಿಸುತ್ತೆ ಪಿಯು? ನಾನು ನಿನಗೆ ಮೋಸ ಮಾಡಿದೆ ಎಂದ? ಸಾಮ್ರಾಟ್ ಮತ್ತು ನನ್ನ ಮದುವೆ ಪೂರ್ವ ನಿರ್ಧಾರಿತ. ಆದರೆ ಸಾಮ್ರಾಟ್ ನಿನಗೆ ಇಷ್ಟವಾ ಎಂದು ಇದುವರೆಗೂ ನನ್ನಲ್ಲಿ ಮಾಮ್ ಡ್ಯಾಡ್ ಯಾರೂ ಕೇಳಿಲ್ಲ. ಕಾರಣ ಸಾಮ್ರಾಟ್ ಫ್ಲ್ಯಾಶ್ಬ್ಯಾಕ್. ಕೇವಲ ಅವನು ಚೆನ್ನಾಗಿರಬೇಕು, ನಮ್ಮ ಜೊತೆಯೇ ಇರಬೇಕೆಂದು ಮಾಮ್ ಡ್ಯಾಡ್ ನಮ್ಮಿಬ್ಬರ ಮದುವೆಯ ಬಗ್ಗೆ ನಿರ್ಧಾರ ಮಾಡಿದರು. ನಂತರ ನಿನ್ನ ಪರಿಚಯ. ಅಖಿಲ್ ಗೆಳೆಯರನ್ನೆಲ್ಲ ಬ್ರೋ, ಬ್ರದರ್ ಅಂತ ಕರೆಯುತ್ತಿದ್ದೆ. ಆದರೆ ನಿನ್ನನ್ನು ಹಾಗೆ ಕರೆಯಲು ನನ್ನ ಮನಸ್ಸು ಒಪ್ಪಲಿಲ್ಲ. ಕಾಲೇಜಲ್ಲಿ ನಾನು ಶ್ರೀಮಂತರ ಮಗಳೆಂದೇ ನನ್ನ ಹಿಂದೆ ಹುಡುಗರು ಅಲೆಯುತ್ತಿದ್ದರು. ಹಾಗಿರುವಾಗ ನೀನು ಅದೇ ಜಾತಿಗೆ ಸೇರಿದ ಹುಡುಗನೆಂದೇ ಎಣಿಸಿದ್ದೆ. ಆದರೆ ಯಾವಾಗ ನಿನಗೆ ನಾನು ಅಖಿಲ್ ತಂಗಿ ಎಂದು ತಿಳಿಯಿತೋ ಆಗ ನೀನು ನನ್ನಿಂದ ಒಂದು ಅಂತರ ಕಾಪಾಡಿಕೊಂಡು ಬಂದೆ. ಕದ್ದು ಮುಚ್ಚಿ ನನ್ನ ಹಿಂದೆ ಬಿದ್ದು ನನ್ನನ್ನು ನಕ್ಕು ನಗಿಸುವ ಹುಡುಗ ನನ್ನ ನೋಡಿದರೆ ಅಪರಿಚಿತನಾಗಿ ವರ್ತಿಸಿದಾಗ ಮೊದಲ ಬಾರಿ ನನಗೆ ಬೇಸರವಾಗಿತ್ತು. ನನ್ನನ್ನು ಆಡಿಕೊಂಡು ನಗುವ ನಿನ್ನ ಆ ಮಾತಿನ ಪರಿಗೆ ಸಿಂಚನ ಎಂದೋ ಬಿದ್ದಿದ್ದಳು. ಶ್ರೀಮಂತಿಕೆಯಲ್ಲಿ ಬೆಳೆದ ನನಗೆ ಚಿಕ್ಕ ಪುಟ್ಟ ವಸ್ತುಗಳಲ್ಲಿಯೂ ಖುಷಿ ಸಿಗುತ್ತದೆ ಎನ್ನುವುದನ್ನು ಹೇಳಿಕೊಟ್ಟವನು ನೀನು. ಯಾವಾಗ ನೀನು ನನ್ನ ಬಳಿ ಮಾತನಾಡುವುದು ನಿಲ್ಲಿಸಿದೆಯೋ
ಹಾಗೆಲ್ಲ ಅಖಿಲ್ ಮೂಲಕ ನಿನ್ನ ಬಗ್ಗೆ ಅಲ್ಪ ಸ್ವಲ್ಪ ವಿಷಯ ತಿಳಿದುಕೊಂಡಿದ್ದ ನಾನು ಗುಡಿಸಲಲ್ಲಿ ಇರುವ ನಿನಗೆ ನನ್ನನ್ನು ನಿರ್ಲಕ್ಷಿಸುವಷ್ಟು ಅಹಂಕಾರ ಇರಬೇಕಾದರೆ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬೆಳೆದ ನನಗೆಷ್ಟು ಅಹಂಕಾರವಿರಬೇಡ ಅಂತ ಅದೇ ಕೋಪದಲ್ಲಿ ನಾನು ನಿನ್ನ ಹಿಂದೆ ಬೇಕು ಬೇಕೆಂದೇ ಬರಲಾರಂಭಿಸಿದೆ. ಕ್ರಮೇಣ ನೀನು ನನ್ನ ಜೊತೆ ಮೊದಲಿನಂತೆ ಬೆರೆತಾಗ ಆ ನಿನ್ನ ಮುಗ್ಧತನ, ನಗು, ಮಾತುಗಳೆಲ್ಲ ನನ್ನನ್ನು ಅದೆಷ್ಟು ಆವರಿಸಿಕೊಂಡು ಬಿಟ್ಟವು ಎಂದರೆ ನಿನ್ನನ್ನು ನಿಜವಾಗಿಯೂ ಪ್ರೀತಿಸಲು ಶುರು ಮಾಡಿದೆ. ನಿನಗೆ ಮೊದಲ ಬಾರಿ ಐ ಲವ್ ಯು ಹೇಳಿ ನೀನು ನನ್ನ ಪ್ರೀತಿಯನ್ನು ಒಪ್ಪಿದಾಗ ಆ ಕ್ಷಣ ನನ್ನೊಳಗಡೆ ಹುಟ್ಟಿದ ಆ ಭಾವನೆಗಳನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ ಪಿಯು. ನಂತರದ ದಿನಗಳೆಲ್ಲ ಕನಸಿನಂತಿತ್ತು. ಆದರೆ ನಿನ್ನನ್ನು ಕಾಡಿಸುವ ನೆಪದಲ್ಲಿ ನನ್ನ ಪ್ರೀತಿಯನ್ನೇ ಕಳೆದುಕೊಂಡು ಮೂರ್ಖಳು ನಾನು ಎನ್ನುತ್ತಾ ಕಣ್ಣೀರನ್ನು ಒರೆಸಿಕೊಂಡು ಸಾಮ್ರಾಟ್ ಮತ್ತು ನನ್ನ ಮದುವೆಯ ಬಗ್ಗೆ ನಿನ್ನಲ್ಲಿ ಹೇಳಿ ನಿನಗೆ ಸರಿಯಾಗಿ ಹುರಿಸಿ ಕಾಡಿಸಬೇಕೆಂದು ಏನೇನೋ ಹೇಳಿದೆ. ಆದರೆ ನನ್ನ ದುರಾದೃಷ್ಟಕ್ಕೆ ನಾನು ಹೇಳಿದ್ದನ್ನು ನೀನು ಅಖಿಲ್ ಬಳಿಯೂ ಕೇಳಿ ಅದು ಸತ್ಯವೆಂದು ನಂಬಿ ನನ್ನನ್ನೇ ಬಿಟ್ಟು ಹೋದೆಯಲ್ಲ ಪಿಯು. ನಿನಗೆ ಒಮ್ಮೆಯೂ ಸಿಂಚು ಸಾಮ್ರಾಟ್ ನಿನಗೆ ಇಷ್ಟವಾ ಎಂದು ನನ್ನಲ್ಲಿ ಕೇಳಬೇಕು ಅನ್ನಿಸಲಿಲ್ಲವಾ? ಇಷ್ಟೆಯ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿದ್ದು? ಬಿಡು, ನನ್ನವರೇ ನನ್ನಲ್ಲಿ ನನ್ನ ಇಷ್ಟದ ಬಗ್ಗೆ ಕೇಳದಿರುವಾಗ ನಿನ್ನಲ್ಲಿ ಈ ಮಾತನ್ನು ಎದುರು ನೋಡುವುದು ನನ್ನ ಮೂರ್ಖತನ ಅಂತ ಆಗುತ್ತಿರುವ ನೋವಿನಿಂದ ಅಲ್ಲೇ ಸೋಫಾದಲ್ಲಿ ಕುಸಿದು ಕುಳಿತವಳಿಗೆ ಗಂಟಲು ಒಣಗಿದ್ದಂತಾಗಿ ಅಲ್ಲೇ ಗ್ಲಾಸಲ್ಲಿದ್ದ ಜ್ಯೂಸನ್ನು ಹೀರಿ ಕಣ್ಣೀರನ್ನು ಒರೆಸಿಕೊಂಡು ತನ್ನನ್ನೇ ನೋಡುತ್ತಿರುವವನತ್ತ ದೃಷ್ಟಿ ಹಾಯಿಸಿ, ನಿನ್ನ ಪ್ರೀತಿ ಹಾಗೂ ನಗುವನ್ನು ನೋಡಿಕೊಂಡಿದ್ದ ನನಗೆ ಗುರುತು ಪರಿಚಯವೇ ಇಲ್ಲದವರ ಹಾಗಿನ ನಿನ್ನ ವರ್ತನೆ ಅದೆಷ್ಟು ನೋವುಂಟು ಮಾಡಿತ್ತು ಎನ್ನುವುದು ನಿನ್ನಿಂದ ಊಹಿಸಲು ಸಾಧ್ಯವಿಲ್ಲ ಪಿಯು. ನಿನ್ನ ಬಳಿ ಮಾತನಾಡಬೇಕೆಂದು ಬಂದ ಪ್ರತಿ ಸಲ ಅಪರಿಚಿತರಂತೆ ಸರಿದು ಹೋಗುವ ನಿನ್ನನ್ನು ನೋಡಿ ಅದೆಷ್ಟು ಬಾರಿ ಕಣ್ಣೀರು ಹಾಕಿದ್ದೇನೆ ಎನ್ನುವುದು ನನಗಷ್ಟೇ ಗೊತ್ತು. ಸಿಂಚನ ಭಾರದ್ವಾಜ್ ಮನಸ್ಸು ಮಾಡಿದರೆ ನಿನ್ನಲ್ಲಿ ಹೇಗಾದರೂ ಮಾತನಾಡಬಹುದಿತ್ತು. ನಿನಗೆ ನನ್ನ ಮಾತುಗಳನ್ನು ಅರ್ಥ ಮಾಡಿಸಬಹುದಿತ್ತು. ಆದರೆ ನೀನು ಸಿಂಚನ ಕೂಡ ಎಲ್ಲ ಶ್ರೀಮಂತ ಹುಡುಗಿಯರಂತೆ ಪಾಪದ ಹುಡುಗರ ಬಾಳಿನಲ್ಲಿ ಪ್ರೀತಿಯ ಹೆಸರು ಹೇಳಿ ಆಟ ಆಡುವ ಹುಡುಗಿ ಅಷ್ಟೇ ಎಂದು ನಿರ್ಧರಿಸಿಯಾಗಿತ್ತು. ಅವಳಿಗೂ ಒಂದು ಪುಟ್ಟ ಮನಸ್ಸಿದೆ, ಅವಳಿಗೂ ಭಾವನೆಗಳಿವೆ ಎನ್ನುವುದರ ಬಗ್ಗೆ ನೀನು ಯೋಚಿಸಲು ಹೋಗಲೇ ಇಲ್ಲ. ಕಾಲೇಜು ಮುಗಿಸಿ ಯಾರಿಗೂ ಹೇಳದೆ ಊರು ಬಿಟ್ಟು ನೀನೇನೋ ಹೊರಟು ಹೋದೆ. ಆದರೆ ನಾನು ಅದೇ ಕಾಲೇಜು, ನಾವಿಬ್ಬರು ಅಖಿಲ್ ಹಾಗೂ ನಿನ್ನ ಗೆಳೆಯರ ಕಣ್ಣಿಗೆ ಬೀಳದಂತೆ ನಗುತ್ತಾ ಹರಟುತ್ತಿದ್ದ ಅದೇ ಕೆಫೆಟೇರಿಯಾ, ಗಾರ್ಡನ್, ಲೈಬ್ರರಿ, ಆ ಎಲ್ಲ ಜಾಗದಲ್ಲಿ ನಿನ್ನನ್ನು ಪ್ರತಿಕ್ಷಣ ನೆನಪಿಸಿಕೊಳ್ಳುತ್ತಾ ನಿನ್ನ ಬಳಿ ಮಾತನಾಡಬೇಕೆಂದು 1000 ಬಾರಿ ಕರೆ ಮಾಡಿದ್ದೇನೆ. ಆದರೆ ನನ್ನ ದುರಾದೃಷ್ಟಕ್ಕೆ ನನ್ನ ಜೊತೆ ಮಾತು ಬಿಟ್ಟ ದಿನವೇ ನೀನು ನಿನ್ನ ಮೊಬೈಲ್ ಎಸೆದು ಬಿಟ್ಟಿದ್ದೆ. ನೀನು ಕಾಲೇಜು ಬಿಟ್ಟ ಮೇಲೆ ಕೆಲಸ ಮಾಡುತ್ತಿದ್ದ ಕಾಫಿ ಡೇ ಹಾಗೂ ಮೇಲೆ ನಿಮ್ಮ ಮನೆಯ ಹತ್ತಿರವೂ ಹೋಗಿದ್ದೆ. ಅಖಿಲ್ ಬಳಿಯೂ ಕೇಳಿದ್ದೆ. ಆಗಲೇ ತಿಳಿದಿದ್ದು ನೀನು ಊರು ಬಿಟ್ಟು ಹೋಗಿದ್ದೀಯೆಂದು. ನಿನ್ನ ಮೇಲೆ ಮೂಟೆಗಟ್ಟಲೆ ಭಾವನೆಗಳನ್ನು ಇಟ್ಟುಕೊಂಡ ನಾನು ಅದೆಷ್ಟೋ ಬಾರಿ ಸಾಮ್ರಾಟ್ ಬಳಿ ನನ್ನ ಪ್ರೀತಿಯ ಬಗ್ಗೆ ಹೇಳಬೇಕೆಂದು ಪ್ರಯತ್ನಿಸಿದೆ. ಆದರೆ ಧೈರ್ಯ ಸಾಲಲಿಲ್ಲ. ಸಾಮ್ರಾಟ್ ನನ್ನ ಹತ್ತಿರವಿದ್ದರೂ ಅವನ ಮೇಲೆ ಮೂಡದ ಭಾವನೆಗಳು ವರ್ಷಗಳ ಬಳಿಕ ನಿನ್ನನ್ನು ಆಸ್ಪತ್ರೆ, ಹೋಟೆಲ್ ಹಾಗೂ ಬಟ್ಟೆ ಮಳಿಗೆಯಲ್ಲಿ ನೋಡಿದಾಗ, ಇಲ್ಲವೇ ನಿನ್ನನ್ನು ನೆನಪಿಸಿಕೊಂಡ ಪ್ರತಿಕ್ಷಣ ಗರಿಗೆದರಿ ನಿಲ್ಲುತ್ತವೆ ಅನ್ನುತ್ತಾ ದೀರ್ಘ ಉಸಿರನ್ನು ಹೊರಚೆಲ್ಲಿ ಅಲ್ಲೇ ಬಿದ್ದಿದ್ದ ಬ್ಯಾಗ್ ಹಿಡಿದ ಸಿಂಚನ ತನ್ನನ್ನೇ ಯಾವುದೋ ಅದ್ಭುತ ಎನ್ನುವಂತೆ ನೋಡುತ್ತಿರುವ ಪಿಯೂಷ್ನನ್ನು ನೋಡಿ, ಕ್ಷಮಿಸು, ತುಂಬ ಮಾತನಾಡಿಬಿಟ್ಟೆ. ನಿನ್ನನ್ನು ಭೇಟಿಯಾಗಲು ಇದ್ದ ಮುಖ್ಯ ಕಾರಣ ಇದೆ. ನನ್ನ ಪ್ರೀತಿಯ ನೆನಪುಗಳ ಜೊತೆ ನನ್ನ ಮನಸ್ಸಲ್ಲಿದ್ದ ಎಲ್ಲವನ್ನು ನಿನ್ನಲ್ಲಿ ಹೇಳಬೇಕಿತ್ತು. ಮುಖ್ಯವಾಗಿ ನಾನು ನಿನ್ನನ್ನು ಪ್ರೀತಿಸುವ ಹಾಗೆ ನಟಿಸಲಿಲ್ಲ. ನಿಜವಾಗಿಯೂ ತುಂಬ ಪ್ರೀತಿಸಿದೆ ಎನ್ನುವುದನ್ನು ನಿನಗೆ ತಿಳಿಸಬೇಕಾಗಿತ್ತು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಬಾಗಿಲಿನತ್ತ ನಡೆದವಳು ತಿರುಗಿ ಇನ್ನೊಂದು ಮಾತು, ಲೈಫಲ್ಲಿ ಮೂವ್ ಆನ್ ಆಗಿದ್ದು ನೀನು ಪಿಯು, ನಾನಲ್ಲ. ಇಂದಲ್ಲ ನಾಳೆ ನೀನು ಮೋಸಗಾತಿ ಎಂದು ನನಗೆ ಬೈಯಲ್ಲಾದರೂ ಕರೆ ಮಾಡಬಹುದೆಂದು ಇಂದಿಗೂ ಅದೇ ಮೊಬೈಲ್ ನಂಬರ್ ಬಳಸುತ್ತಿದ್ದೇನೆ. ನಿನ್ನೆ ನಾನು ನಿನಗೆ ಕರೆ ಮಾಡಿದಾಗಲೂ ಆ ನಂಬರ್ ನಿನಗೆ ಪರಿಚಿತ ಅನ್ನಿಸಲಿಲ್ಲ ಅಲ್ಲವೇ? ನಾನೊಬ್ಬಳು ಹುಚ್ಚಿ.
ಹೇಗೆ ಆ ಕಾಲೇಜು ಲೈಬ್ರರಿ ಕೆಫಿಟೇರಿಯಾದಲ್ಲಿ ನಿನ್ನ ಬರುವಿಕೆಗಾಗಿ ಎದುರು ನೋಡುತ್ತಿದ್ದೇನೋ, ಈಗಲೂ ನಿನ್ನ ಅದೇ ಸಿಂಚು ಹಾಗೆಯೇ ಉಳಿದಿದ್ದೇನೆ. ಹಾಗಂತ ಈಗ ನಿನ್ನ ಅವಶ್ಯಕತೆ ನನಗಿಲ್ಲ. ನಿನ್ನ ಪ್ರೀತಿಯ ನೆನಪುಗಳು ಸಾಕು ಈ ಜನ್ಮಕ್ಕೆ. ಕೊನೆಯದಾಗಿ ಅನ್ನುತ್ತಾ ಅವನ ಪಕ್ಕ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಐ ಲವ್ ಯು ಪಿಯು. ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಎನ್ನುತ್ತಾರೆ. ನೀನು ನನ್ನ ಉಸಿರಿರುವವರೆಗೂ ನನ್ನ ನೆನಪಲ್ಲಿ ಇರುತ್ತೀಯ ಅಂತ ಹೇಳುತ್ತಾ ಅವನಿಂದ ದೂರ ಸರಿದು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಪ್ರೀತಿ ಎನ್ನುವ ವಿಷಯ ಬಂದಾಗ ನನ್ನ ಜೀವನದಲ್ಲಿ ಸಿಂಚನ ಭಾರದ್ವಾಜ್ ಎನ್ನುವ ಶ್ರೀಮಂತ ಹುಡುಗಿ ಪ್ರೀತಿಸುವಂತೆ ನಟಿಸಿ ನನ್ನ ಭಾವನೆಗಳ ಜೊತೆ ಆಟವಾಡಿದವಳು ಎಂದು ನೀನು 1000 ಬಾರಿ ಯೋಚಿಸಿರಬಹುದು. ಇವತ್ತಿಗೆ ಆ ಯೋಚನೆಗಳನ್ನು ನಿನ್ನ ತಲೆ ಹಾಗೂ ಮನಸ್ಸಿನಿಂದ ಕಿತ್ತು ಹಾಕಿಬಿಡು ಪಿಯು. ನಾನು ನಿನ್ನನ್ನು ತುಂಬ ಪ್ರೀತಿಸಿದೆ, ಆದರೆ ಯಾವತ್ತೂ ಪ್ರೀತಿಸುವಂತೆ ನಟಿಸಲಿಲ್ಲ. ಕ್ಷಮಿಸು, ತುಂಬ ಮಾತನಾಡಿಬಿಟ್ಟೆ. ಆದರೆ ಇವತ್ತು ಇದೆಲ್ಲ ಮಾತನಾಡುವ ಅವಶ್ಯಕತೆ ಇತ್ತು. ಯಾಕೋ ತುಂಬ ವರ್ಷಗಳ ಬಳಿಕ ನನ್ನ ಹೃದಯದ ಭಾರ ಇಳಿದಂತೆ ಅನ್ನಿಸುತ್ತಿದೆ. ಬಾಯ್ ಅನ್ನುತ್ತಾ ಅಲ್ಲಿಂದ ಹೊರಟವಳ ಕೈ ಪಿಯೂಷ್ ಹಿಡಿದಿದ್ದ. ಹಿಂದೆ ತಿರುಗಿ ಏನು ಎನ್ನುವಂತೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ತುಸು ಅಂಜುತ್ತಲೇ, ನಿಜಕ್ಕೂ ನಿನಗೆ ಸಾಮ್ರಾಟ್ ಹಾಗೂ ಅವನ ಜೊತೆಗಿನ ಮದುವೆ ಇಷ್ಟವಿಲ್ಲವಾ ಎಂದವನ ಮಾತಿಗೆ ಅವನ ಕೈಯನ್ನು ಸರಿಸಿ ವ್ಯಂಗ್ಯವಾಗಿ ನಕ್ಕು, ಈ ಮಾತನ್ನು ನೀನು ಕಾಲೇಜು ದಿನಗಳಲ್ಲಿ ಕೇಳುತ್ತಿದ್ದರೆ ಬಹುಶಃ ಇಂದು ನಾನು ನಿನ್ನ ಹೆಂಡತಿಯಾಗಿರುತ್ತಿದ್ದೆ. ಆದರೆ ನಿನಗೆ ನನ್ನ ಮೇಲಿದ್ದ ಅಭಿಪ್ರಾಯವೇ ಬೇರೆ ಬಿಡು. ಈಗ ನಿನಗೆ ನನ್ನ ಮದುವೆಯಾಗಲಿ ಜೀವನದ ಬಗ್ಗೆಯಾಗಲಿ ಪ್ರಶ್ನೆ ಮಾಡುವ ಯಾವ ಅಧಿಕಾರವೂ ಇಲ್ಲ ಎಂದವಳ ಧ್ವನಿ ಗದ್ಗದಿತವಾಗಿತ್ತು. ಇನ್ನೇನು ಅತ್ತೆ ಬಿಡುತ್ತೇನೆ ಎನ್ನುವ ಮೊದಲೇ ಬಾಗಿಲು ತೆರೆದು ಅಲ್ಲಿಂದ ಓಡುವಂತೆ ನಡೆದು ತನ್ನ ಕಾರೇರಿ ಕುಳಿತವಳಿಗೆ ದುಃಖ ಹೊಮ್ಮಳಿಸಿ ಬಂದಿತ್ತು. 1-5 ನಿಮಿಷ ಹತ್ತು ಸಾವರಿಸಿಕೊಂಡವಳು ಕಾರನ್ನು ಮನೆಯ ದಾರಿಯತ್ತ ಚಲಾಯಿಸಿದಳು. ಯಾವುದೋ ಯೋಚನೆಯಲ್ಲಿ ಮನೆಗೆ ಬಂದು ತಾಯಿಯ ಜೊತೆ ನಗುತ್ತಾ ಹೊರಡುತ್ತಿರುವ ಸಾಮ್ರಾಟ್ನನ್ನು ನೋಡಿ ನಸುನಕ್ಕು ತನ್ನ ಕೋಣೆಯತ್ತ ಹೊರಟವಳನ್ನು ರಜನಿಯ ಕರೆ ನಿಲ್ಲಿಸಿತ್ತು. ಸಿಂಚು, ಸಂಜೆ ತಯಾರಾಗಿರು. ನಿನಗೆ ಮಾಂಗಲ್ಯ ಸೆಲೆಕ್ಟ್ ಮಾಡಲು ಹೋಗುತ್ತಿದ್ದೇವೆ ಎಂದವರ ಮಾತಿಗೆ ತಲೆಯಾಡಿಸಿ ಕೋಣೆ ಒಳಗಡೆ ನಡೆದು ಬಾಗಿಲು ಹಾಕಿ ಜೋರಾಗಿ ಅಳಲು ಶುರು ಮಾಡಿ ಅಲ್ಲೇ ಕುಸಿದು ಕುಳಿತಳು. ಇತ್ತ ಸಿಂಚನಾಳ ಒಂದೊಂದು ಮಾತು ಕೂಡ ಪಿಯೂಷ್ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರಿತ್ತು. ತಾಯಿಯಿಂದ ಹಾಗೂ ಈ ಸಮಾಜದಿಂದ ಪರ್ಫೆಕ್ಟ್ ಎನಿಸಿಕೊಂಡ ನಾನು ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದೆನೇ? ಸಿಂಚು ಹೇಳಿದ ಹಾಗೆ ಅವಳ ಮನಸ್ಸನ್ನು ಅರ್ಥೈಸಿಕೊಳ್ಳದೆ ನನ್ನ ನೇರಕ್ಕೆ ಮಾತ್ರ ಯೋಚಿಸಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಸೋಫಾದಲ್ಲಿ ಕುಳಿತವನ ಮನಸ್ಸಲ್ಲಿ ದೊಡ್ಡ ಮಂಥನವೇ ನಡೆಯುತ್ತಿತ್ತು. ನಿಮಿಷಗಳ ಬಳಿಕ ತನ್ನ ಯೋಚನೆಗಳಲ್ಲಿ ಕಳೆದು ಹೋದವನಿಗೆ ಸಿಂಚನ ಯಾವ ಸ್ಥಿತಿಯಲ್ಲಿರಬಹುದೆಂಬ ಆಲೋಚನೆ ಬಂದ ಕೂಡಲೇ ಮೊಬೈಲಿಗಾಗಿ ತಡಕಾಡಿ ಅವಳ ನಂಬರಿಗೆ ಕರೆ ಮಾಡಿದ್ದ. ಈ ಬಾರಿ ಅವನ ದುರಾದೃಷ್ಟಕ್ಕೆ ಅವಳ ಆ ನಂಬರ್ ಶಾಶ್ವತವಾಗಿ ಸ್ವಿಚ್ ಆಫ್ ಆಗಿತ್ತು. 10 ಬಾರಿ ಸಿಂಚನಾಳ ಮೊಬೈಲಿಗೆ ಕರೆ ಮಾಡಲು ಪ್ರಯತ್ನಿಸಿ ಆಚೆ ಕಡೆಯಿಂದ ಪದೇ ಪದೇ ಬರುತ್ತಿರುವ ಸ್ವಿಚ್ ಆಫ್ ಎನ್ನುವ ಧ್ವನಿಯನ್ನು ಕೇಳಿ ತನ್ನ ಮೊಬೈಲನ್ನು ಅಲ್ಲೇ ಎಸೆದ ಪಿಯೂಷ್, ನನ್ನನ್ನು ಇಷ್ಟೊಂದು ಪ್ರೀತಿಸುವ ಹುಡುಗಿಯ ಬಗ್ಗೆ ಅದ್ಹೇಗೆ ನಾನು ತಪ್ಪಾಗಿ ತಿಳಿದೆ? ಕಾಲೇಜು ದಿನಗಳಲ್ಲಿ ನನ್ನ ಮನೆಯ ಪರಿಸ್ಥಿತಿ ಹಾಗೂ ನಾನು ಮಾಡುತ್ತಿದ್ದ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಅವಳಿಗೇನೂ ಗೊತ್ತಿಲ್ಲದಿದ್ದರೂ ಪ್ರೀತಿಯಲ್ಲಿ ಎಲ್ಲ ಹುಡುಗಿಯರು ಬಯಸುವಂತೆ ಅವಳು ಒಂದು ದಿನವೂ ಪಿಯು ನನಗೆ ಅದು ಬೇಕು ಇದು ಬೇಕೆಂದು ಕೇಳಿದವಳಲ್ಲ. ಬದಲಾಗಿ ಅವಳೇ ನನಗೆ ವಾಚ್, ಪರ್ಫ್ಯೂಮ್, 1-2 ಜೊತೆ ಬಟ್ಟೆಗಳನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಳು. ಕೆಫಿಟೇರಿಯಾದಲ್ಲಿ ಏನೂ ತಿಂದರೂ ಇಬ್ಬರ ಬಿಲ್ ಅವಳೇ ಕೊಡುತ್ತಿದ್ದದ್ದು. ಅಂಥವಳನ್ನು ತುಂಬ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಎಂದುಕೊಂಡವನ ಕಣ್ಣಂಚು ತೇವವಾಗಿತ್ತು. ತಾಯಿ ಪೂಜೆಯಿಂದ ಬರುವವರೆಗೂ ಅವಳೊಂದಿಗಿನ ಕಾಲೇಜು ದಿನಗಳನ್ನು ಮೆಲುಕು ಹಾಕುತ್ತಾ ಕುಳಿತವನು ತನ್ನ ಆಲೋಚನೆಗಳಲ್ಲಿ ಕಳೆದೇ ಹೋಗಿದ್ದ. ಬೆಳಿಗ್ಗೆ ತಾನು ಹೊರಡುವಾಗ ಲವಲವಿಕೆಯಿಂದ ಇದ್ದ ಮಗ ಮಧ್ಯಾಹ್ನದ ಊಟ ಕೂಡ ಮಾಡದೆ ಯಾವುದೋ ಗಹನವಾದ ಆಲೋಚನೆಯಲ್ಲಿರುವುದನ್ನು ಗಮನಿಸಿ ಅವನ ಬಳಿ ಮಾತನಾಡಿದಾಗ ಹೊಸದಾಗಿ ಬಂದ ಕೇಸ್ ತಲೆನೋವೆಂದು ತಾಯಿಗೆ ಸುಳ್ಳು ಹೇಳಿ ಸಮಾಧಾನಿಸಿ ತನ್ನ ಕೋಣೆಯನ್ನು ಸೇರಿದವನ ಕಿವಿಯಲ್ಲಿ ಸಿಂಚನ ಆಡಿದ ಮಾತುಗಳೇ ಪ್ರತಿಧ್ವನಿಸುತ್ತಿತ್ತು.
ತನ್ನ ದುಡುಕುತನಕ್ಕೆ ತನ್ನನ್ನೇ ಶಪಿಸಿಕೊಂಡು ಕುಳಿತಿದ್ದವನ ತಲೆಯಲ್ಲಿ ಹೇಗಾದರೂ ಒಮ್ಮೆ ಸಿಂಚನ ಬಳಿ ಮಾತನಾಡಬೇಕೆಂದು ಅನಿಸಿದರೂ ಅವಳ ಕೊನೆಯ ಮಾತುಗಳು ಹಾಗೂ ಸಮೀಪಿಸುತ್ತಿರುವ ಅವಳ ಮದುವೆಯ ದಿನವನ್ನು ನೆನೆದು ಅವನು ಮಾಡುತ್ತಿದ್ದ ನಿರ್ಧಾರಗಳನ್ನೆಲ್ಲ ಗಾಳಿಗೆ ತೂರಿದನು. ಕಂಪನಿಯಲ್ಲಿ ಸಾಮ್ರಾಟ್, ಸಿಂಚನ ಮತ್ತು ವಾಸುದೇವ್ ಇಲ್ಲದ ಕಾರಣ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ ನಿವೇದಿತಾ ಅಖಿಲ್ ಮೇಲೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿಯನ್ನು ಹೊರಿಸಿ ಇತ್ತೀಚೆಗೆ ಅವನು ಮಾನ್ಯತಾಳೊಂದಿಗೆ ಮೊದಲಿನಂತೆ ಜಗಳವಾಡದೆ ಸುಮ್ಮನಿರುವುದನ್ನು ಗಮನಿಸಿ ಅವಳ ಬಳಿ ತನ್ನ ಜೊತೆ ಅವನಿಗೂ ಅಸಿಸ್ಟ್ ಮಾಡುವಂತೆ ಹೇಳಿದಳು. ಅಂದು ಆಸ್ಪತ್ರೆಯಿಂದ ಮಾನ್ಯತಾಳನ್ನು ಅವಳ ಮನೆಯವರೆಗೆ ಬಿಟ್ಟು ಬಂದಿದ್ದ ಅಖಿಲ್ ಮುಂದಿನ ದಿನಗಳಲ್ಲಿ ಅವಳ ಜೊತೆ ಕೆಲಸದ ವಿಷಯವಾಗಿ ಒಂದೆರಡು ಮಾತು ಬಿಟ್ಟರೆ ಮೊದಲಿನಂತೆ ಅನಾವಶ್ಯಕವಾಗಿ ಅವಳಿಗೆ ಬೈದು ಹೀಯಾಳಿಸುವುದನ್ನು ಪೂರ್ತಿಯಾಗಿ ನಿಲ್ಲಿಸಿದ್ದ. ಇದರಿಂದ ಮಾನ್ಯತಾ ಧೈರ್ಯವಾಗಿ ಅವನ ಕ್ಯಾಬಿನ್ನಿಗೆ ಬಂದು ಹೋಗುವುದು ಮಾಡುತ್ತಾ ಕ್ರಮೇಣ ಇಬ್ಬರ ನಡುವೆ ಚಿಕ್ಕದೊಂದು ನಗುವಿನ ವಿನಿಮಯ ಆಗುತ್ತಿತ್ತು. ಎಂದಿನಂತೆ ನಿವೇದಿತಾ ಕಳುಹಿಸಿದ ಫೈಲನ್ನು ಓದಿ ಸಹಿ ಹಾಕಿ ಅದನ್ನೆಲ್ಲ ತೆಗೆದುಕೊಂಡು ಹೋಗಲು ಮಾನ್ಯತಾಳಿಗೆ ಕರೆ ಮಾಡಿದಾಗ ಆಚೆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆಯೂ ಇಲ್ಲ. ಅರ್ಧ ಗಂಟೆ ಬಿಟ್ಟು ಪುನಃ ಪ್ರಯತ್ನಿಸಿ ಅವಳು ಬೇರೆ ಕೆಲಸದಲ್ಲಿರಬೇಕೆಂದುಕೊಂಡು ತನ್ನ ಕೆಲಸದಲ್ಲಿ ವ್ಯಸ್ತನಾದನು. ಮಧ್ಯಾಹ್ನ ಊಟಕ್ಕೆ ನಿವೇದಿತಾ ಕ್ಯಾಬಿನ್ನಿಗೆ ಬಂದ ಅಖಿಲ್ ಮತ್ತು ಆರ್ಯ ಬಳಿ ಕೆಲಸದ ಬಗ್ಗೆ ಒಂದೆರಡು ಮಾತನಾಡುತ್ತಾ ಅಖಿಲಲ್ಲಿ ಅವನು ಸಹಿ ಮಾಡಿದ ಫೈಲ್ ಬಗ್ಗೆ ವಿಚಾರಿಸಿದಾಗ ಸಹಿಯಾಗಿ ಎಲ್ಲ ಟೇಬಲ್ ಮೇಲಿದೆ, ನಿವಿ ಮಾನ್ಯತಾಳಿಗೆ ತೆಗೆದುಕೊಂಡು ಹೋಗಲು ಹೇಳು ಎಂದವನ ಮಾತಿಗೆ ಛೇ ಅಖಿಲ್ ಹೇಳಲು ಮರೆತೆ. ಮನು ಇವತ್ತು ರಜೆಯಲ್ಲಿದ್ದಾಳೆ. ಅವಳಮ್ಮ ನಿನ್ನೆ ಕರೆ ಮಾಡಿ ಮನುವಿಗೆ ಒಂದು ಒಳ್ಳೆಯ ಮದುವೆ ಸಂಬಂಧ ಬಂದಿದೆ. ಹುಡುಗನ ಕಡೆಯವರು ಇವತ್ತು ಅವಳನ್ನು ನೋಡಲು ಬರುತ್ತಿದ್ದಾರೆ. ಹಾಗಾಗಿ ಅವಳಿಗೆ ರಜೆ ಬೇಕೆಂದು ಜೊತೆಗೆ ನನ್ನನ್ನು ಬರಲು ಒತ್ತಾಯಿಸಿದರು. ಅಪ್ಪ, ಸಿಂಚು, ಸಾಮ್ರಾಟ್ ಯಾರೂ ಇಲ್ಲ, ಹಾಗಾಗಿ ಬರಲಾಗುವುದಿಲ್ಲವೆಂದು ಹೇಳಿ ಮನುಗೆ ರಜೆ ಕೊಟ್ಟೆ. ಈಗಷ್ಟೇ ಮನು ಅಮ್ಮ ಕರೆ ಮಾಡಿದ್ದರು. ಹುಡುಗ ಹಾಗೂ ಅವನ ಮನೆಯವರಿಗೆ ಮಾನ್ಯತಾ ತುಂಬ ಇಡಿಸಿದಳಂತೆ. ಅದಕ್ಕೆ ಇವತ್ತೇ ಸರಳವಾಗಿ ನಿಶ್ಚಿತಾರ್ಥ ಶಾಸ್ತ್ರವನ್ನು ಮುಗಿಸಿಬಿಟ್ಟರಂತೆ. ಎಷ್ಟು ಲಕ್ಕಿ ನೋಡು ನಮ್ಮ ಮನು. ವೇಟ್ ಅನ್ನುತ್ತಾ ಅಲ್ಲೇ ಟೇಬಲ್ ಮೇಲಿದ್ದ ತನ್ನ ಮೊಬೈಲ್ ಕೈಯಲ್ಲಿ ಹಿಡಿದು ನೋಡು ಅಖಿಲ್, ಮನು ಆಗಲೇ ಫೋಟೋ ಕಳುಹಿಸಿದ್ದಾಳೆ. ಇಬ್ಬರು ಜೊತೆಗೆ ಕ್ಯೂಟ್ ಇದ್ದಾರಲ್ಲ. ಪ್ರಹ್ಲಾದ್ ಅಂತ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸವಂತೆ. ಕೊನೆಗೂ ಮನುಗೊಂದು ಒಳ್ಳೆಯ ಜೀವನ ಸಿಕ್ಕಿತ್ತು ಅಂತ ಖುಷಿಯಲ್ಲೇ ಹೇಳಿ ಮೊಬೈಲ್ ಅಖಿಲನತ್ತ ಚಾಚಿದಳು. ಫೋಟೋದತ್ತ ಗಮನ ಹರಿಸಿದ ಅಖಿಲಿಗೆ ಫೋಟೋದಲ್ಲಿ ಮಾನ್ಯತಾ ನಗುತ್ತಾ ಹುಡುಗನೊಂದಿಗೆ ನಿಂತಿರುವುದನ್ನು ನೋಡಿ ಆಘಾತವಾದರೂ ಸುಮ್ಮನೆ ಕುಳಿತನು. ಈ ಕತೆ ಇನ್ನು ಮುಂದುವರಿಯುವುದು. ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.